ಈಗ ಬೆಳಗಾವಿ ಸಿಟಿಯಾಗ ಸರ್ ಮಳೆಗಾಲಕ್ಕೂ ಮುನ್ನ ಎಲ್ಲ ಚರಂಡಿಗಳನ್ನು ಸ್ವಚ್ಛ ಮಾಡ್ತಿದ್ರು, ಅದನ್ನು ಮಾಡಿಲ್ಲ. ಈಗ ಬೀದಿ ನಾಯಿಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ಅಧಿಕಾರಿಗಳು ಇನ್ನೇನು ನಾವು ಟೆಂಪ್ರರಿ ಇದಕ್ಕೆ ಬಂದೇವಿ ಎಲೆಕ್ಷನ್ ಡ್ಯೂಟಿಗೆ ಅಂತೇಳಿ ಯಾರು ಕೂಡ ಕೇರ್ ತಗೋತಾ ಇಲ್ಲ. ಹೀಗಾಗಿ ಜನ ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ನೀವು ಒಂದು ಪ್ರೆಸ್ಸಿಂಗ್ ನಾವು ಮಾಡಿದಂಗೆ ಕಮಿಷನರ್ ಕಡೆ ಯಾಕೆ ಹೋಗ್ಬಾರ್ದು? ನೀವು ನಮ್ಮನ್ನ ಕೇಳ್ತಿಲ್ಲ, ಯಾಕೆ ಹೋಗ್ಬಾರ್ದು? ನೀವೆಲ್ಲ ಕೂಡಿ ಕಮಿಷನರಿಗೆ ಆಯಾ ಹೆಡ್ಗಳಿಗೆ ಏನು ಸಂಬಂಧಪಟ್ಟವ್ರು ನೀವು ನಮ್ಮನ್ನ ಕೇಳೋ ಬದಲು, ಯಾಕಂದ್ರೆ ಅವರು ಜವಾಬ್ದಾರಿ, ನಾವು ಮಂತ್ರಿಯಾಗಿ ನಮ್ಮ ಜವಾಬ್ದಾರಿ ಎಷ್ಟಿದೆ, ನಮ್ಗಿಂತ 101% ಜವಾಬ್ದಾರಿ ಅವ್ರದ್ದು ಇದೆ. ಹಿಂಗೆ ಆಗಿದೆ, ಅದಕ್ಕೇನು ಉತ್ತರ ನೇರವಾಗಿ ಪಡೀರಿ ಅವರಿಂದ. ಅವರು ಸಾರ್ವಜನಿಕವಾಗಿ ಪಬ್ಲಿಕ್ ಬರಲಿ, ಬರೀ ಹಂಗೆ ನೌಕರಿ ಮಾಡೋದ್ರೆ 4 ಗೋಡೆ ಕೂತ್ ನೌಕರಿ ಮಾಡೋದಲ್ಲ. ಈಗ ನಾವು ಹೆಂಗೆ ಫೇಸ್ ಮಾಡ್ತೀವಿ ಅವ್ರದ್ದು ಜವಾಬ್ದಾರಿ ಅಷ್ಟೇ ಇದೆ. ಅಲ್ಲ, ಹಂಗೆ ಕಾನೂನಲ್ಲಿ ನೋಡ್ರೆ ನಮ್ಮ ಜವಾಬ್ದಾರಿ ಏನೂ ಇಲ್ಲ. ಕಾನೂನು ಮಾಡಬೇಕು, ಕಾನೂನು ಏನು ಮಾಡ್ತೀವಿ ನೋಡ್ಬೇಕು ಅಷ್ಟೇ. ಎಂಟೈರ್ ಜವಾಬ್ದಾರಿ ಅಧಿಕಾರಿಗಳದಿದೆ. ಇಲ್ಲಿ ಉಲ್ಟಾ ಆಗಿದೆ. ಈಗ ಈ ಉಲ್ಟಾ ಆಗಿ ನಾವು ರಿವರ್ಸ್ನ ಸಿಕ್ಕೊಂಡಿದ್ದೀವಿ. ಈಗ ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ 6 ತಿಂಗಳಿಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇಲ್ಲ, ಕೇಳೋ ಪ್ರಶ್ನೆ ಇಲ್ಲ. ಆ್ಯಕ್ಚುಲಿ ಜವಾಬ್ದಾರಿ ಅಧಿಕಾರಿಗಳದು. ಕಾನೂನಲ್ಲಿ ಹಂಗೆ ಹೇಳ್ತೈತಿ. ಕಾನೂನಲ್ಲಿ ಮಂತ್ರಿಗಳ ಪಾತ್ರ ಏನೂ ಇಲ್ಲ. ಭಾಳ ಮಂದಿ ನೋಡಿಲ್ಲ ಅದನ್ನು. ನಾವು ಕಾನೂನು ಮಾಡೋದು, ಕಾನೂನು ಹೆಂಗೆ ನಡೆದ್ರೆ ನೋಡೋದು ಅಷ್ಟೇ ಜವಾಬ್ದಾರಿ ನಮ್ಮದು. ಆದರೆ ಇಲ್ಲಿ ಎಲ್ಲನೂ ಕಸ ಹೊಡೆದು ಹಿಡಿದು, ಗಟ್ರೆಗಳು ಹಿಡ್ಕೊಂಡು, ಮನೆ ಮ್ಯಾಗಿನ ನೀರು ಬೀಳ್ತಾದ ಹಿಡ್ಕೊಂಡು, ಏನೆಲ್ಲ ಪೈಪ್ ಹೊಡಿತು, ಪೈಪ್ನಲ್ಲಿ ನೀರು ಹೋಯಿತು, ಹಿಂಗಾಯಿತು ಹಂಗಾಯಿತು, ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ, ಇವೆಲ್ಲ ನಮ್ಮ ಜವಾಬ್ದಾರಿ ಇಲ್ಲ. ಆ್ಯಕ್ಚುಲಿ ಅಧಿಕಾರಿಗಳ ಸಂಪೂರ್ಣ ಜವಾಬ್ದಾರಿ ಅವ್ರದ್ದಿದೆ. ನೀವು ಹೋಗಿ ಇಟ್ಟು ಮಂದಿ ಹೋಗಿ ಕುಂಡ್ರಲ್ಲ, ಎಲ್ಲಿದ್ದಲ್ಲಿ ಬರ್ತಾರ. ನೀವು ಇಟ್ಟು ಬಂದಿಲ್ಲ, ಅಲ್ಲಿ ಕುಂತು ಬಿಡಲ್ಲ, ಬರುಮಟ ನಾವು ಹೋಗಲ್ಲ ಅಂತ ಹೇಳ್ರೆ. ಅಲ್ಲ, 46,000 ಇಲ್ಲಿ ಬೆಳಗಾವಿ ಸಿಟಿಯಾಗ್ರೆ ಕೊಡ್ಲಿಕ್ಕೆಲ್ಲ ಬಹುಶಃ ಜಿಲ್ಲೆದು ಅಥವಾ 3 ವರ್ಷದ ಹಿಂಗೇನು ಕೊಟ್ಟಿರ್ಬೇಕು. ಅದು ಇರ್ಲಿಕ್ಕೆಲ್ಲ ನಾವು ಚೆಕ್ ಮಾಡ್ತೀವಿ. ಸ್ಟೆರಿಲೈಸ್ ಮಾಡಿ ಮತ್ತೆ ಅಲ್ಲಿ ಬಿಡ್ತಾರೆ ಸರ್. ಸ್ಟೆರಿಲೈಸ್ ಮಾಡಿ ಅಲ್ಲಿ ಬಿಡ್ತಾರೆ. 1 ವರ್ಷನಾಗ ಪ್ರತಿ ವರ್ಷ ಬಜೆಟ್ನಾಗ 50 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರ ಅವರು. ಸಂತಾನ ಅವ್ರು ಆಪರೇಷನ್ ಮಾಡ್ತಾರೋ ಏನು ಆಪರೇಷನ್ ಫೇಲ್ ಆಗೋದಿದ್ದು ಸರ್. ಈಗ ಸಣ್ಣ ಮಕ್ಕಳೆಲ್ಲ ಮನೆಯಿಂದ ಹೊರಗೆ ಬರಲಾರದ ಪರಿಸ್ಥಿತಿ ಸಿಟಿ ಒಳಗೆ ನಿರ್ಮಾಣ ಆಗುತ್ತೆ ಸರ್. ಇಷ್ಟ ಆದರೂ ಕೂಡ ಆಫೀಸರ್ಸ್ ಈವರೆಗೂ ಯಾವ ಒಂದು ಕ್ರಮಕ್ಕೂ ಗೊತ್ತಾಗ್ತಾ ಇಲ್ಲ ಸರ್. ನಾವು ಈ ಚುನಾವಣೆಯಿಂದ ಸುಮಾರು 2 ತಿಂಗಳಾಯಿತು. ಕಾರ್ಪೊರೇಷನ್ಗೆ ನಾವು ಹೋಗಿಲ್ಲ. ಈಗ ಮತ್ತೆ ಈಗ ಅನುಮತಿ ಕೊಟ್ಟಿದ್ದಾರೆ ಈಗ ಕೆಲವು ಮೀಟಿಂಗ್ ಮಾಡಲಿಕ್ಕೆ ಚುನಾವಣೆ ಆಯೋಗ. ಸೊ ಅವ್ರಿಗೆ ಒಂದು ಸಭೆ ಮಾಡ್ತೀವಿ. ಎಲ್ಲರನ್ನೂ ಕಾರ್ಪೊರೇಟ್ರನ್ನ ಕರೆದು ಮೇಯರ್ ಅವರು ನಾವು ನೀವು ಹೇಳಿದ ಬಗ್ಗೆ ಚಿಂತನೆ ಮಾಡ್ತೀವಿ. ವಿಶೇಷವಾಗಿ ನಾಯಿ ಮಾಂಸದ ಅಂಗಡಿಗಳು ಏನಿರುತ್ತೆ ಅವು ಮಾಂಸವನ್ನೇ ಬೇಕಾಬಿಟ್ಟು ಎಸಿತಾರೆ. ಇದರಿಂದ ಅವು ಜಾಸ್ತಿ ಆಗ್ತದೆ. ನೋಡ್ಬೋದು ಗಾಂಧಿನಗರ ಮತ್ತು ಕನಕಗಿರಿ ಈ ಮಾಂಸದ ಅಂಗಡಿಗಳು ಎಲ್ಲಿದೆ ಅಲ್ಲೇ ನಾಯಿಗಳ ಹಾವಳಿ ಜಾಸ್ತಿ ಇದೆ ಮತ್ತು ಅಲ್ಲೇ ಅದು ನಮ್ಮ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದು ಹಿಂಗೆ ಆಗ್ತದೆ. ಸ್ಟ್ರಿಕ್ಟಾಗಿ ನಾವು ಮಾಡೋದಲ್ಲ. ಸರ್ಕಾರ ಜವಾಬ್ದಾರಿ ಅಷ್ಟೇ ಇದೆ, ಅಧಿಕಾರಿಗಳ ಜವಾಬ್ದಾರಿ ಅಷ್ಟೇ ಇದೆ, ಸಾರ್ವಜನಿಕ ಜವಾಬ್ದಾರಿ ಅಷ್ಟೇ ಇದೆ. ಎಲ್ಲರೂ ನಮ್ಮದೇನಲ್ಲ ಅಲ್ಲಿ ಹೋಗಿದ್ದಾರೆ, ನಮ್ಮದೇನು ಸಂಬಂಧ, ಅವ್ರ ಮನೆ ಮುಂದೆ ಹೋಗಿದ್ದಾರೆ ಅನ್ನೋದು ಮನಸ್ಥಿತಿ ನಮ್ಮದು. ನಮ್ಮ ಮನೆ ಸ್ವಚ್ಛಿದ್ರೆ ಸಾಕೊಂಡು ಭಾವನೆಯಲ್ಲಿ ನಾವಿರ್ತೀವಿ. ಈಗ ಇವೆಲ್ಲ ಆಗ್ತಾವ. ನೀವು ಹೇಳ್ದಂಗೆ ಅದಕ್ಕೆ ನಾವೆಲ್ಲ ಬೇರೆ ಬೇರೆ ಕಡೆ ಟ್ರೈನಿಂಗ್ ಕಳಿಸ್ಬೇಕಂತ ಬೇರೆ ದೇಶಗಳಿಗೆ, ಅಲ್ಲಿ ಇಲ್ಲಿ ನಮ್ಮ ಪೊಲ್ಯೂಷನ್ ಅಧಿಕಾರಿಗಳನ್ನು, ಹೆಲ್ತ್ ಡಿಪಾರ್ಟ್ಮೆಂಟ್ಗಳನ್ನು ಕಳಿಸಿ ತೋರಿಸ್ಬೇಕು. ಒಂದು ಸಾರಿ ಏನು ಮಾಡೋದ, ಅವ್ರು ಇಲ್ಲಿ ಇದಕ್ಕೆ ಸೆಟ್ ಆಗಿರ್ತಾರೆ ಅವ್ರ. ಸೊ ಕೆಲವು ಅಧಿಕಾರಿಗಳ ಭಾಳಷ್ಟಿಂದ ಇಲ್ಲೇ ಇರ್ತಾರೆ, ಅವ್ರು ಎಲ್ಲಿ ಹೋಗೋಲ್ಲ. ಅವ್ರ ನೌಕರಿನೂ ಇಲ್ಲೇ, ರಿಟೈರ್ಮೆಂಟು ಇಲ್ಲೇ, ಎಲ್ಲ ಇಲ್ಲೇ ಇರ್ತದೆ. ಹೀಗಾಗಿ ಅವರು ಕೆಲಸ ಮಾಡೋಲ್ಲ.
ಅಂತ ಅಧಿಕಾರಿಗಳ ವಿರುದ್ಧ ಸ್ವಲ್ಪ ಬಿಸಿ ಮುಟ್ಟುವಂತ ಏನು ನಾವು ಮಾಡ್ಬೇಕಾದ್ರೆ ಮತ್ತೆ ಎಲ್ಲಿಂದ ಹಿಡ್ಕೊಂಬರ್ತಲ್ಲ ಮನೆ ಹೇಳಿಲ್ಲ ಕತಿ ಹಂಗೆ ಈ ಬಸ್ನಾಗ ಇಳಿಸಿರ್ತೀವಿ, ಹಿಂದಿನ ಬಸ್ನಾಗ ಹತ್ತಿ ಬರ್ತಾನೆ. ಏನು ಮಾಡೋದು ನಾವು? ಈಗ ನಾವು ಬಸ್ನಾಗ ಇಳಿಸಿರ್ತೀವಿ ಸರಿ ಇಲ್ಲ ಅಂತ ಹಿಂದಿನ ಬಸ್ನಾಗ ಹತ್ತಿ ನಮ್ಕಿಂತ ಮುಂದೆ ಬೆಂಗಳೂರು ಹೋಗಿ ಹತ್ತಿ ಕೂತಿರ್ತಾನ. ಇಲ್ಲ ಅಲ್ಲ, ಅದು ಸರಿ ಆಗ್ಲಿಕ್ಕಂತಂದ್ರೆ ಬೆಳಗಾವಿ ನಗರದ ಅದರ ಜಾಯಿಂಟ್ ಜವಾಬ್ದಾರಿ ಇದೆಯಲ್ಲ, ಒಬ್ಬರದೇ ಇಲ್ಲ. ಸರ್ಕಾರ ಅಂದರೆ ಸರ್ಕಾರ, ಸಾರ್ವಜನಿಕರು, ಅಧಿಕಾರಿಗಳ ಕೂಡಿ ಕೆಲಸ ಮಾಡಿದಾಗ ಇದು ಏನಾರ ಸರಿ ಆಗ್ತದೆ. ಒಬ್ಬರ ಮಾಡೋಕ್ಕೆ ಅಸಾಧ್ಯ ಅದು. ಆದರೂ ಅದ್ರಾಗ ಏನು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ.